ನಮಸ್ತೆ ಎಲ್ಲರಿಗೂ. ಮತ್ತೊಮ್ಮೆ ಶಂಕರ ಮ್ಯೂಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕಳೆದ ಎಪಿಸೋಡ್ಗಳಲ್ಲಿ ಸಿ ಶ್ರುತಿ, ಸಿ ಡಿ ಎಫ್ ಜಿಗಳು ಹಾಗೂ ಶ್ರುತಿ ಲಯ ಇವುಗಳ ಬಗ್ಗೆ ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಕೂಡಿಟ್ಕೊಂಡು ಅದರ ಸಹಾಯದಿಂದ ಮುಂದೆ ಹೇಗೆ ಹೋಗೋದು ಅಂತ ನೋಡೋಣ. ಇವತ್ತಿನ ವಿಷಯ 3 ಕಾಲಗಳು, 3 ಸ್ಪೀಡ್ಗಳನ್ನು, 3 ಸ್ಪೀಡ್ಸ್ ಆಫ್ ಅ ಮ್ಯೂಸಿಕ್. ಪ್ರತಿಯೊಂದು ಸಾಂಗಿಗೂ ಒಂದೊಂದು ಸ್ಪೀಡ್ ಇರುತ್ತೆ. ಆ ಸ್ಪೀಡ್ಗಳನ್ನ ಹೇಗೆ ಅನಲೈಸ್ ಮಾಡೋದು ಅಥವಾ ಯಾವ ಸ್ಪೀಡ್ನಲ್ಲಿದೆ ಅಂತ ತಿಳ್ಕೊಳ್ಳೋದು ಹೇಗೆ, ಮತ್ತು ಅದು ಯಾವ ಸ್ಪೀಡ್ನಲ್ಲಿದೆ ಅಂತ ಗೊತ್ತಾದಾಗ ನಮಗೆ ಅದರದ್ದು ವ್ಯಾಲ್ಯೂಯೇಷನ್ಸ್ ಬರೆಯೋಕ್ಕೆ ಅಥವಾ ನೋಟ್ಸ್ ಬರೆಯೋಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಏನಿವು ಸ್ಪೀಡ್ಸ್ ಅಂತಾದರೆ, ಈಗ ಮಕ್ಕಳು ಸ್ಕೂಲಿಗೆ ಸೇರಬೇಕಾದ್ರೆ LKG, UKG ಅಥವಾ ಕೆಲವರು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರಲ್ಲ, ಆ ಥರ ಸಾಂಗು ಅಥವಾ ನೋಟ್ಸ್ ಎಷ್ಟು ಕ್ಲಿಷ್ಟಕರವಾಗಿದೆ ಅಂತ ಡಿಸೈಡ್ ಮಾಡೋದೇ ಈ ಸ್ಪೀಡ್. ಮೊದಲನೇ ಸ್ಪೀಡ್ನಲ್ಲಿರೋ ಸಾಂಗ್ಸ್ಗಳು ಅಥವಾ ಲೆಸನ್ಸ್ಗಳು ನೋಡೋಕ್ಕೆ ಸ್ವಲ್ಪ ಸುಲಭನಾಗಿ ಸಿಕ್ಕುತ್ತೆ, ಅದನ್ನು ಅನಲೈಸ್ ಮಾಡೋದು ಸ್ವಲ್ಪ ಈಸಿ. ಅದೇ ರೀತಿ ಸೆಕೆಂಡ್ ಸ್ಪೀಡ್ನಲ್ಲಿರೋ ಸಾಂಗ್ಸ್ಗಳು ಸ್ವಲ್ಪ ಕಷ್ಟವಾಗಿರುತ್ತೆ. ಆದರೆ ಮೊದಲನೇ ಸ್ಪೀಡನ್ನು ಅನಲೈಸ್ ಮಾಡೋದು ನೀವು ಚೆನ್ನಾಗಿ ಕಲ್ತಿದ್ರೆ ಅದರ ಸಹಾಯದಿಂದ ನಾವು 2ನೇ ಸ್ಪೀಡ್ ಸಾಂಗ್ಸ್ಗಳನ್ನ ಅನಲೈಸ್ ಮಾಡ್ಬೋದು. ಹಾಗೆ 3ನೇ ಸ್ಪೀಡ್ನಲ್ಲಿರೋ ಸಾಂಗ್ಸ್ಗಳು ಕೂಡ ಹಾಗೆ. 1ನೇ ಮತ್ತು 2ನೇ ಸ್ಪೀಡ್ನಲ್ಲಿರೋ ಸಾಂಗ್ಸ್ಗಳು ಅಥವಾ ಲೆಸನ್ಸ್ಗಳನ್ನು ನೀವು ತುಂಬ ಹೊತ್ತು ಅಥವಾ ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ತುಂಬ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದರೆ 3ನೇ ಸ್ಪೀಡ್ನಲ್ಲಿರೋ ಸಾಂಗ್ಸ್ಗಳನ್ನು ಕೂಡ ನೀವು ಸುಲಭವಾಗಿ ನೀವು ಬಗೆಹರಿಸ್ಬೋದು ಅಥವಾ ನೋಟ್ಸ್ ಬರೀಬೋದು. ನಾನು ಇದ್ರದ್ದು ಎಕ್ಸಾಂಪಲ್ಸ್ ಕೊಡ್ತೀನಿ ಹೇಗಿರುತ್ತೆ ಅಂತ. 1ನೇ ಸ್ಪೀಡ್ ಹೇಗಿರುತ್ತೆ, 2ನೇ ಸ್ಪೀಡ್ ಹೇಗಿರುತ್ತೆ, 3ನೇ ಸ್ಪೀಡ್ ಹೇಗಿರುತ್ತೆ ಅಂತ ಕೆಲವು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೂಡ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಂದನೇ ಸ್ಪೀಡ್ನಲ್ಲಿ 1 ಬೀಟ್ಗೆ 1 ನೋಟ್ ಇರುತ್ತೆ. ಸೆಕೆಂಡ್ ಸ್ಪೀಡ್ನಲ್ಲಿ 1 ಬೀಟ್ಗೆ ಅಥವಾ 1 ಕೌಂಟ್ಗೆ 2 ನೋಟ್ ಇರುತ್ತೆ. ಥರ್ಡ್ ಸ್ಪೀಡ್ ಅಂತ ಹೋದರೆ 3ನೇ ಸ್ಪೀಡ್ನಲ್ಲಿ 1 ಕೌಂಟಿಗೆ ನಮಗೆ 4 ನೋಟ್ಗಳು ಸಿಕ್ಕುತ್ತೆ. ಈ ಸ್ಪೀಡ್ಗಳಿಗೆ ಗ್ರೇಡ್ಸ್ ಕೊಡೋದಾದರೆ, ಸ್ಪೀಡ್ 1ಗೆ ನಾನು ಜೂನಿಯರ್ ಅಂತಲೂ, ಸ್ಪೀಡ್ 2ಗೆ ಸಬ್ ಜೂನಿಯರ್ ಅಂತಲೂ ಮತ್ತು ಸ್ಪೀಡ್ 3ಗೆ ಸೀನಿಯರ್ ಅಂತಲೂ ನಾನು ಹೆಸರು ಕೊಡ್ತೀನಿ. ಯಾಕಂದರೆ ಆ ಸ್ಪೀಡ್ 3ನ ಅನಲೈಸ್ ಮಾಡೋಕ್ಕೆ ನಿಮಗೆ ಅಂದರೆ ಬರುವಷ್ಟು ನಿಮಗೆ ನಾಲೆಡ್ಜ್ ಸಿಕ್ಕಿದರೆ ಅಷ್ಟೊತ್ತಿಗಾಗಲೇ ನೀವು ಸೀನಿಯರ್ ಲೆವೆಲ್ಗೆ ರೀಚ್ ಆಗಿದ್ದೀರಿ ಅಂತ ಅರ್ಥ. ಈ 3 ಸ್ಪೀಡ್ಗಳನ್ನ ಮಗುವಿನ ಬೆಳವಣಿಗೆ ಮೇಲೆ ನಾವು ಹೋಲಿಸೋದಾದರೆ, ಮೊದಲನೇ ಸ್ಪೀಡ್ ಆದರೆ ಈಗ ಚಿಕ್ಕ ಮಗು ಹೆಜ್ಜೆನ ನಿಧಾನಕ್ಕಿಡುತ್ತೆ, ಒಂದೊಂದಾಗಿಡುತ್ತೆ. ಕೆಲವು ಸಲ ತಾನು ಹೆಜ್ಜೆ ಇಡುವಾಗ ತನ್ನ ಕಾಲನ್ನು ಕೂಡ ನೋಡ್ತಾ ಇರುತ್ತೆ. ಅದೇ ಸೆಕೆಂಡ್ ಸ್ಪೀಡ್ ಅಂತ ಬಂದರೆ ಇನ್ನು ಸ್ವಲ್ಪ ದೊಡ್ಡ ಮಗು, ಅದು ಫ್ಲೂಯೆಂಟಾಗಿ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ನಡೀತಾ ಇರುತ್ತೆ. ಆ ಮಗು ತನ್ನ ಕಾಲುಗಳನ್ನು ನೋಡ್ತಾ ಇರೋಲ್ಲ, ದಾರಿ ನೋಡ್ತಾ ನಡೀತಾ ಇರುತ್ತೆ. ಅದೇ ನೆಕ್ಸ್ಟ್ ಲೆವೆಲ್ ಅಂತ ಬಂದರೆ ಮಗು ಜಿಗಿಯುತ್ತೆ, ಓಡುತ್ತೆ, ನಿಲ್ಲುತ್ತೆ, ತಿರುಗುತ್ತೆ. ಹೀಗೆ ವೇರಿಯೇಷನ್ಸ್ಗಳು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದಕ್ಕೆ ನಾವು ಲೆವೆಲ್ಸ್ ಅಂತ ಕರಿತೀವಿ ಅಥವಾ ಸ್ಪೀಡ್ ಅಂತ ಕೂಡ ಕರಿಬೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆದರೆ ಈ ಎಲ್ಲ ವಿಷಯಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಎಪಿಸೋಡ್ಸ್ಗಳನ್ನ ಸ್ಕಿಪ್ ಮಾಡದೆ ಒಂದಾದಮೇಲೆ ಒಂದು ಅನ್ನೋ ಥರ ನೋಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ನಾವಿಷ್ಟೊತ್ತು ಸ್ಪೀಡ್ 1, ಸ್ಪೀಡ್ 2, ಸ್ಪೀಡ್ 3ಗಳನ್ನು ನೋಡ್ತಾ ಇದ್ವಿ. ಮತ್ತು ಇದನ್ನೆಲ್ಲ ಪ್ರಾಕ್ಟಿಕಲಾಗಿ ಹೇಗೆ ನೋಡೋದು, ಎಲ್ಲಿ ಸಿಗುತ್ತೆ ಇದೆಲ್ಲ ನೋಡೋಕ್ಕೆ ಅಂತಾದರೆ, ಸಿಂಪಲಾಗಿ ನಮ್ಮದೇ ಸಂಗೀತ ಶಾಸ್ತ್ರದಲ್ಲಿ ಇದೆ, ಕರ್ನಾಟಕ ಅಥವಾ ಹಿಂದೂಸ್ತಾನಿಯಲ್ಲಿ ಕೂಡ ಇದೆ. ಅದನ್ನು ನಾವು ಸರಳ ವರಸೆಗಳು ಅಂತ ಕರಿತೀವಿ. ಸರಳ ವರಸೆಗಳು ಮೂಲತಃ
ಸಿಂಪಲ್ ಎಕ್ಸಸೈಸ್ಗಳಾಗಿರ್ತವೆ. ಅಂದರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಈವನ್ ಸಿಂಗರ್ಸ್ಗಳಿಗೂ ಕೂಡ ಸಿಂಗರ್ಸ್ಗಳಿಗೆ ಸ್ವರಸ್ಥಾನ ಗೊತ್ತಾಗಲಿ ಅಂತನೋ ಅಥವಾ ಇನ್ಸ್ಟ್ರೂಮೆಂಟಲಿಸ್ಟ್ಗಳಿಗೆ ನೋಟ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಥವಾ ಕೀಬೋರ್ಡಲ್ಲೋ ಎಲ್ಲ ಹಾರ್ಮೋನಿಯಮ್ನಲ್ಲೋ ನೋಟ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಎಕ್ಸಸೈಸ್ಗಳನ್ನ ಮೊದಲೇ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಲ್ಲಿ ನಾವು ಸ್ಪೀಡ್ 1, ಸ್ಪೀಡ್ 2, ಸ್ಪೀಡ್ 3ಗಳನ್ನ ನಾವು ಸುಲಭವಾಗಿ ನೋಡ್ಬೋದಾಗಿದೆ. ಒಂದು ಚಿಕ್ಕ ಸಾಂಗ್ ಮೂಲಕ ಕೂಡ ನಾನು ಇದನ್ನು ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಸರಳ ವರ್ಷಗಳಲ್ಲಿ ಸ್ಪೀಡ್ 1, ಸ್ಪೀಡ್ 2, ಸ್ಪೀಡ್ 3 ಅಂದರೆ ಏನಂತ ನೋಡೋಣ. ನಾನು ಸರಳ ವರ್ಷೆ ಎಕ್ಸಸೈಸ್ಗಳನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಸರಳ ವರ್ಷೆ 1 ಅನ್ನೋದು ಒಂದು ಸಿಂಪಲ್ ಸ್ಕೇಲ್ ಆಗಿರುತ್ತೆ. ಆರೋಹಣ ಅವರೋಹಣನ ಸಿಂಪಲಾಗಿ ಪ್ಲೇ ಮಾಡಿಬಿಟ್ರೆ ಅದು ಸರಳ ವರ್ಷೆ 1 ಆಗುತ್ತೆ ಅಂತ ಶಾಸ್ತ್ರದಲ್ಲಿರೋದು. ಟೆಂಪೋನ ಅಂದರೆ ಮೆಟ್ರೋನೋಮ್ನ 60 ಬೀಟ್ಸ್ ಪರ್ ಮಿನಿಟ್ ಹಾಕ್ಕೊಂಡಿರ್ತೀನಿ. ಅಂದರೆ 1 ನಿಮಿಷಕ್ಕೆ 60 ಕೌಂಟ್ಸ್ ಇರೋ ಥರ. ಶುರು ಮಾಡೋಣ. ಇನ್ನೊಂದು ಸಲ ಟ್ರೈ ಮಾಡೋಣ. ಈಗ ಒಂದು ವಿಷಯ ಅಬ್ಸರ್ವ್ ಮಾಡಿರ್ಬೋದು ನೀವು, ಪ್ರತಿಯೊಂದು ನೋಟ್ ಕೂಡ 1 ಬೀಟಿಗೆ 1 ನೋಟ್ ಬರ್ತಾಯಿತ್ತು. ಹೆಚ್ಚು ಅಲ್ಲ, ಕಡಿಮೆ ಅಲ್ಲ. ಈ ವಿಷಯ ಹಾಗೆ ಇರಲಿ. ಹಾಗೆ ಸ್ಪೀಡ್ 2ಗೂ ಹೋಗೋಣ. ಅಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ, ಸ್ಪೀಡ್ 1ಗೂ ಮತ್ತು ಸ್ಪೀಡ್ 2ಗೂ ಏನು ಡಿಫ್ರೆನ್ಸ್ ಕಾಣುತ್ತೆ ಅಂತ ಚೆಕ್ ಮಾಡೋಣ. ನಾನು ಸ್ಪೀಡ್ 2ನೂ ಕೂಡ ಟೆಂಪೋ 60ನಲ್ಲೇ ಪ್ಲೇ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಅದೇ ಸ್ವರಗಳು, ಅದೇ ಫಿಂಗರಿಂಗ್ ಕೂಡ ಇತ್ತು. ಆದರೆ ಸಾಂಗು ಅಥವಾ ಸ್ಕೇಲ್ ಸ್ವಲ್ಪ ಸ್ಪೀಡ್ ಅನಿಸುತ್ತೆ. ಒಂದು ಕೌಂಟ್ಗೆ ನಾವು 2 ನೋಟನ್ನು ಪ್ಲೇ ಮಾಡಬೇಕಾಗತ್ತೆ. ಅಂದರೆ ಮೊದಲನೇ ಸ್ಪೀಡ್ಗೂ 2ನೇ ಸ್ಪೀಡ್ಗೂ ಅದು 2ರಷ್ಟು ಸ್ಪೀಡಾಗಿರುತ್ತೆ. ಮುಂದುವರೆದು ಹೋಗೋದಾದರೆ ಸ್ಪೀಡ್ 3 ಅಂದರೆ ಏನಿದೆ ಅಂತ ನೋಡೋಣ. ವಿತ್ ದ ಸೇಮ್ ಮೆಟ್ರೋನೋಮ್ ಸ್ಪೀಡ್ 60 ಬೀಟ್ಸ್ ಪರ್ ಮಿನಿಟ್. ನೋಡಿದ್ರಲ್ಲ, ಸ್ಪೀಡ್ 3ನಲ್ಲಿ ನಮಗೆ 1 ಕೌಂಟ್ಗೆ 4 ಸ್ವರಗಳು ಸಿಗ್ತವೆ. ಇದೇ ಒಂದೊಂದಾಗಿ ಮೆಟ್ಟಿಲ್ಗಳ ಥರ ಇರುತ್ತೆ. ಸ್ಪೀಡ್ 1ನಲ್ಲಿ 1 ನೋಟ್ ಆದರೆ ಸ್ಪೀಡ್ 2ನಲ್ಲಿ 2 ನೋಟು ಮತ್ತು ಸ್ಪೀಡ್ 3ನಲ್ಲಿ 4 ನೋಟ್ಗಳನ್ನ ಪ್ಲೇ ಮಾಡಬೇಕಾಗತ್ತೆ. ಇದ್ರ ವ್ಯಾಲ್ಯೂಷನ್ಸ್ ಕೂಡ ನಾನು ಸ್ಕ್ರೀನ್ನಲ್ಲಿ ತೋರಿಸಿದ್ದೀನಿ. ಆ 5 ಲೈನ್ಸ್ ನೊಟೇಷನ್ಸ್ನೆಲ್ಲ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಆದರೆ ಇವತ್ತು ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥ ವಿಷಯ, ಈ ಸ್ಪೀಡ್ 1 ಮತ್ತು ಸ್ಪೀಡ್ 2, ಸ್ಪೀಡ್ 3 ನೋಡೋಕ್ಕೆ ಹೇಗಿರುತ್ತೆ. ಅದು ಕ್ರಾಚೆಟ್ಗಳಲ್ಲಿ ಇರುತ್ತೆ ಸ್ಪೀಡ್ 1 ಆದರೆ. ಸ್ಪೀಡ್ 2 ಆದರೆ ಕ್ವೇವರ್ಸ್ಗಳಲ್ಲಿ ಇರುತ್ತೆ. ಸ್ಪೀಡ್ 3 ಆದರೆ ಸೆಮಿ ಕ್ವೇವರ್ಸ್ಗಳಲ್ಲಿ ಇರುತ್ತೆ. ಅದರಲ್ಲಿರುವಂತಹ ಬಾರ್ ಲೈನ್ಗಳು ಮತ್ತು 4/4 ಟೈಮ್ ಸಿಗ್ನೇಚರ್ ಏನು, ಇದನ್ನೆಲ್ಲ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ನಾನು ಮೊದಲೇ ಹೇಳಿದ ಹಾಗೆ ಒಂದು ಸಾಂಗ್ ಕೂಡ ಟ್ರೈ ಮಾಡೋಣ ಅಂತ ಹೇಳಿದ್ದೆ. ಗೊತ್ತಿರೋಂಥದ್ದೇ, ಅದು ವೆಸ್ಟರ್ನ್ ಸಾಂಗ್. ಅದು ಜಿಂಗಲ್ ಬೆಲ್ಸ್ ಅಂತ ಒಂದು ಸಾಂಗ್ ಬರುತ್ತೆ. ಅದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋಂಥ ಸಾಂಗ್. ನಾನು ಯಾಕೆ ಈ ಸಾಂಗ್ಗೆ ತೊಗೊಂಡಿದ್ದೀನಿ ಅಂತಂದರೆ ಅದರಲ್ಲಿ ವ್ಯಾರಿಯೇಷನ್ಸ್ ತುಂಬ ಮಿನಿಮಮ್ ಇರುತ್ತೆ. ಮತ್ತು ಈ 3 ಸ್ಪೀಡ್ಗಳಿಗೂ ಪ್ರೆಸೆಂಟ್ ಮಾಡೋಕ್ಕೆ ನನಗೆ ತುಂಬ ಕಂಫರ್ಟ್ ಅನಿಸ್ತು. ಅದಕ್ಕೆ ನಾನು ಈ ಸಾಂಗ್ನ ಸೆಲೆಕ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಈ ಸಾಂಗು ಫಸ್ಟ್ ಸ್ಪೀಡಲ್ಲಿದ್ದರೆ ಹೇಗೆ ಕಾಣುತ್ತೆ ಅಥವಾ ಹೇಗೆ ಕೇಳುತ್ತೆ ಅಂತ. ಇದನ್ನು ನಾನು ಫಸ್ಟ್ ಸ್ಪೀಡ್ನಲ್ಲೇ ಪ್ಲೇ ಮಾಡ್ತೀನಿ. ಅಂದರೆ ಮೆಟ್ರೋನೋಮ್ 60. ಮೆಟ್ರೋನೋಮ್ನ ಯಾವ ಸ್ಪೀಡ್ ಬೇಕಾದ್ರೂ ಹಾಕೋಬೋದು. ಆದರೆ ಕಡಿಮೆ ಮೆಟ್ರೋನೋಮ್ ಇಟ್ಕೊಂಡ್ರೆ ನೋಟ್ಸ್ಗಳು ಇನ್ನೂ ಡೀಟೇಲ್ ಆಗಿ ಕಾಣುತ್ತೆ, ಇನ್ನೂ ಕ್ಲಿಯರಾಗಿ ಕಾಣುತ್ತೆ ಅಂತ ನಾನು
ಟೆಂಪೋನ ತುಂಬ ಕಡಿಮೆ ಇಟ್ಟು ಪ್ಲೇ ಮಾಡ್ತಾಯಿದ್ದೀನಿ. ನಾನೀಗ ಹೇಳಬೇಕಾಗಿರೋಂಥ ವಿಷಯ ಏನಂದರೆ, ಈ ಸಾಂಗು 3 ಸ್ಪೀಡ್ನಲ್ಲಿ ಹೇಗೆ ಕೇಳುತ್ತೆ ಅನ್ನೋದನ್ನು ಮಾತ್ರ ನಾನು ಇವತ್ತಿನ ವಿಷಯದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಈ ನೋಟು ಹೇಗಿರುತ್ತೆ, ಇದು ಸ್ಕೇಲ್ ಏನು, ಮತ್ತು ಇದನ್ನೆಲ್ಲ ನಾನು ಈ ಸಾಂಗೋಸ್ಕರನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸ್ಪೀಡ್ 1 ಮೆಟ್ರೋನೋಮ್ 60. ಈ ಸಾಂಗ್ ಫಸ್ಟ್ ಗ ಇಂದ ಶುರುವಾಗುತ್ತೆ ಅಥವಾ ಈ ನೋಟ್ ಇಂದ ಶುರುವಾಗುತ್ತೆ. One, two, three, four. ಇದು ಈ ಸಾಂಗ್ನ ಮೊದಲ ಅರ್ಧ ಭಾಗ. ಹಾಗೆ ಮುಂದುವರ್ತಾ ಇದೇ ಸಾಂಗ್ನ ಸೆಕೆಂಡ್ ಸ್ಪೀಡ್ನಲ್ಲಿ ಪ್ಲೇ ಮಾಡೋದಾದರೆ ಹೇಗಿರುತ್ತೆ, ನಾನು ಆಗಲೇ ಸರಳ ವರ್ಷದಲ್ಲಿ ತೋರಿಸಿದೆ ನಿಮಗೆ. ಸ್ಪೀಡ್ 2 ಅಂತ ಬಂದರೆ ಒಂದು ಕೌಂಟಿಗೆ ನಾವು 2 ನೋಟ್ನ ಪ್ಲೇ ಮಾಡಬೇಕಾಗತ್ತೆ. ಈ ಡಿಫ್ರೆನ್ಸ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ನಂಬಿದ್ದೇನೆ. 1 ಬೀಟ್ಗೆ ನಾನು 2 ನೋಟ್ಸ್ ಪ್ಲೇ ಮಾಡ್ತೀನಿ. ಸೊ ಪ್ರತಿ ನೋಟ್ಗಳು ನಾವು 1 ಬೀಟಿಗೆ 2 ನೋಟ್ಸ್ ಪ್ಲೇ ಮಾಡ್ತೀವಿ. ನಾನಿಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತಂದರೆ, ಸಾಂಗ್ಗಳು ಸ್ಪೀಡ್ ಚೇಂಜ್ ಆದ ಹಾಗೆ ಅದರದ್ದು ಸ್ವಲ್ಪ ಕ್ಲಿಷ್ಟತೆ, ಅಂದರೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸಾಂಗಿಗೂ ಅಥವಾ ಪ್ರತಿಯೊಂದು ಲೆಸನ್ಸ್ಗಳಿಗೂ ಅದರದ್ದೇ ಆದಂತಹ ಒಂದು ಕಾಂಪ್ಲೆಕ್ಸಿಟಿ ಇರುತ್ತೆ. ಅಂದರೆ ಅದು ಇಷ್ಟೇ ಕ್ಲಿಷ್ಟವಾಗಿರುತ್ತೆ. ಕಾಂಪೋಸಿಷನ್ಸ್ ಅಂತ ಬಂದಾಗ ಕೆಲವು ಸಿಂಪಲ್ ಕಾಂಪೋಸಿಷನ್ಸ್ ಇರುತ್ತೆ, ಕೆಲವು ಸ್ವಲ್ಪ ಅವರೇಜ್ ಆಗಿರೋಂಥ ಟಫ್ ಕಾಂಪೋಸಿಷನ್ಸ್ ಇರುತ್ತೆ, ಇನ್ನೂ ಕೆಲವು ತುಂಬ ಟಫ್ ಕಾಂಪೋಸಿಷನ್ಸ್ ಇರುತ್ತೆ. ಈ ಎಲ್ಲವನ್ನು ನಾವು ಬಿಡಿಸ್ಬೇಕಾದ್ರೆ, ಅದರಲ್ಲೇನಿದೆ ಅಂತ ತಿಳ್ಕೊಬೇಕಾದ್ರೆ ಮೊದಲು ನಾವು ಈ ಸಾಂಗು ಯಾವ ಸ್ಪೀಡ್ನಲ್ಲಿದೆ ಅಥವಾ ಇದರ ಕ್ಲಿಷ್ಟತೆಯ ಲೆವೆಲ್ ಏನಂತ ತಿಳ್ಕೊಬೇಕು. ಇದು ಲೆವೆಲ್ 2ನಲ್ಲಿದೆಯೋ ಅಥವಾ ಲೆವೆಲ್ 1ನಲ್ಲಿದೆಯೋ ಅಥವಾ ಲೆವೆಲ್ 3ನಲ್ಲಿದೆಯೋ, ಸಮ್ಟೈಮ್ಸು ಲೆವೆಲ್ 4ನಲ್ಲೂ ಇರುತ್ತೆ. ಅದು ಪ್ರೊಫೆಷ್ನಲ್ಗಳು ಮಾತ್ರನೇ ಪ್ಲೇ ಮಾಡೋಕ್ಕಾಗತ್ತೆ. ಈಗ ನೋಡೋಣ, ದ ಸೇಮ್ ಸಾಂಗ್ ಟೆಂಪೋ 60ಯಲ್ಲಿ ಇಟ್ಟಿರ್ತೀನಿ. ನಾನು ಇದನ್ನು ಸ್ಪೀಡ್ 3ನಲ್ಲಿ ಟ್ರೈ ಮಾಡ್ತೀನಿ. ಸೊ ನಾವು ಇದನ್ನು ಸ್ಪೀಡ್ 3ನಲ್ಲಿ ನೋಡಿದ್ವಿ. ಸ್ಪೀಡ್ 3ನಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕ್ವೇವರ್ಸ್ಗಳಿಗೂ ಮೀರಿದಂತಹ ಇನ್ನೂ ಕೆಲವು ಚಿಕ್ಕ ಇನ್ಫಾರ್ಮೇಷನ್ಸ್ಗಳು ಅಲ್ಲಿ ಆ್ಯಡ್ ಆಗ್ತಾ ಹೋಗ್ತು. ಅದು ಸ್ವಲ್ಪ ಇವತ್ತಿನ ವೀಡಿಯೋಗೆ ಅದು ಸ್ವಲ್ಪ ಟಫ್ ಅನಿಸ್ಬೋದು. ಅದನ್ನು ನಾನು ಮುಂದೆ ಫರ್ದರ್ ಕ್ಲಾಸಸ್ಸಲ್ಲಿ, ಅಂದರೆ ಸ್ವಲ್ಪ ಇನ್ನೂ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ಮಾಡಿದಾಗ ಈ ಸ್ಪೀಡ್ 3ನ ಹೇಗೆ ನಾವು ಬಗೆಹರಿಸ್ಬೋದು ಅಥವಾ ಸ್ಪೀಡ್ 3ಲಿರೋ ಸಾಂಗ್ಸ್ನ ಹೇಗೆ ನಾವು ಅನಲೈಸ್ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಯಾಕಂದರೆ 3rd ಸ್ಪೀಡ್ನ ಇವತ್ತೇ ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ವಲ್ಪ ಗೋಜಲಾಗ್ಬೋದು ಅಥವಾ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ನಾನು ಸ್ಕ್ರೀನಲ್ಲಿ ತೋರಿಸಿದಂತಹ ನೊಟೇಷನ್ನು ಮತ್ತು ಪ್ಲೇ ಮಾಡಿದಂತಹ ನೋಟ್ಸ್ಗಳು ಎರಡೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮ್ಯೂಸಿಕ್ ಲರ್ನಿಂಗ್ ಪ್ರೋಸೆಸ್ನಲ್ಲಿ ನಾವು ಸ್ಪೀಡ್ 1, 2, 3 ಈ 3 ಸ್ಪೀಡ್ನ ಸಾಂಗ್ಸ್ಗಳನ್ನ ನಿಧಾನವಾಗಿ ಒಂದೊಂದಾಗಿ ತಿಳ್ಕೊತಾ ಹೋಗೋಣ, ಅನಲೈಸ್ ಮಾಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾನು ಮಾಡಿರುವಂತಹ ಎಫರ್ಟ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಒಂದು ಚಿಕ್ಕ ಲೈಕ್ ಕೊಟ್ಟು ಫ್ರೆಂಡ್ಸ್ ಯಾರು ಇದ್ದರು ಅವರಿಗೆ ಈ ವಿಡಿಯೋನ ಕಳಿಸಿ. ಥ್ಯಾಂಕ್ ಯು.